ಬ್ಲಾಗ್ ಭಾಳ ದಿವ್ಸಕ್ಕೆ ಮಾಡಿ ಅಂದ್ರೆ ಒಂದು ಟ್ವಿಸ್ಟ್ ಐತಿ ನೋಡ್ಕೊಂಬರ್ರಿ. ಹಾಯ್ ಹಲೋ ನಮಸ್ಕಾರ ರೀ. ನಮ್ಮೆಲ್ಲ ಗದಗ ಮಂದಿಗೆ ಇವತ್ತೇನು ಡೌಟ್ ಐತಿ ಅಂದ್ರೆ ನಾಲ್ಕು ದಿನ ಅಥವಾ ಸೂರ್ಯನ ಲೋಗದನ್ನು ಒಂದು ತಿಳಿಯವಲ್ತ್ರಿ. ನಾ ಹೇಳಕಂತ್ರ ಮುಂಚೆ ಅದು ನನ್ನ ನೋಡಕತ್ಬಿಟ್ಟನ್ರಿ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೇಳೋದು ಲೇಟ್ ಆಗಿದೆ ಅಂತ ಪಟ ಹೇಳೋದು ಬಂದ್ರಿ. ಒಳಗೆ ಬಂದು ನೋಡಿದ್ರೆ ನಮ್ಮ ಅಪ್ಪರಲ್ಲೇ ಸಗಣಿ ಬಾಳ್ ಬಿಟ್ಟಿದ್ರಿ. ಸಗಣಿ ಬಾಳ್ ಮತ್ತೆ ಹಿಂಡಾಕತ್ತಿದ್ರಿ. ಹಿಂಡಾಕತ್ತಾರ ಅಂತಂದು ನಮ್ಮ ಚಿನ್ನಿ ಒಂಚೂರು ಮಾತಾಡಿಸಿ ಹಚ್ಚಿದವಾಗ ಒಂದು ನೈಟ್ ಚಾಕ್ ಕುಡಿದ್ ಹಾಲು ಹಾಕಿ ಬಂದ್ರ ಅಂತಂದು ಕುಂತ್ಕೊಂಡ್ರಿ. ಹಾಲು ಹಾಕೊಂತ ಹೋದ್ರೆ ಯಾರಿಲ್ಲ ಇಲ್ರಿ. ಹಾಲು ತೊಗೊಂಡು ಒಬ್ಬವ ನಾನು ಒಬ್ಬ ಅದಿನ್ರಿ. ನೋಡಿದ್ರೆ ಮತ್ತೆ 10 ಮಂದಿ ಹಾಲು ಹಾಕ್ತಿರಿ. ಒಬ್ಬನವ್ರು ಇರ್ಬೇಕು. ನಾ ಹಾಲು ಹಾಕೋದಾಗ ಯಾವನೂ ಇಲ್ಲ ಅಲ್ರಿ. ಹಂಗಾಗಿ ಹೇಳಿ ಬರ್ತು ನಮ್ಮ ಮಾವು ಬಿಟ್ಟಾದ್ರಿ. ಮಾವು ಅಂಕರ್ ಮುಂಜಾನೆ ಇಡ್ಲಿ ಹಿಮಾಲ ಕೊಲಿಕಂದ್ರೆ ಕೆಲಸನ ಆಗಲ್ರಿ, ತಲೆ ನೋಡಲ್ ನೋಡ್ರಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ಮಾವನ್ ಮಾತಾಡ್ಸೋನ್ ಮನಿಗೆ ಬಂದ್ ನಾಷ್ಟ ಮಾಡಿ ನಮ್ಮ ಅಣ್ಣ ಹೊಲಕ್ಕ ಹೊಟ್ಟೆ ತುಂಬಕಂತ ನಮ್ಮ ಅಣ್ಣ ಕೂಡ ಆಟಬಿಟ್ಟು ನೋಡ್ರಿ. ಅಣ್ಣಾರ ಅಂತಂದು ಹೇಳ್ಕೊಳಕ್ಕೆ ಜಾಗ ಮಂದಿ ಅದಾರ. ಇಲ್ಲ ನಂಗೆಲ್ಲ ಅಷ್ಟ್ ಮಂದಿ ಒಳಗಂದ್ರ ಒಂದ್ 5-6 ಜನ ಅದಾರಿ. 5-6 ಜನದೊಳಗಂದ್ರಿ ಒಬ್ಬಣ ನೋಡ್ರಿ ಯಾವ್ದ್ರ ಕಷ್ಟ ಐತಿ ಅಂದ್ರ ಅರ್ಜೆಂಟ್ ಓಡಿ ಬರವಂದ್ರಿ. ಒಬ್ಬಣ ಇವ್ನ್ ಬಿಟ್ರ ಅವ್ರ ಇನ್ನೊಂದ್ 4 ಜನ 5 ಜನ ಅಂದ್ರಲ್ರಿ ಅವ್ರು ಬರ್ತಾರ. ಅವ್ರ ಬಿಟ್ರ ಇನ್ನು ಉಳ್ದಾರೆಲ್ಲ ಬ್ಯಾಕ್ ಬಂದಂಗ ಬಂದ್ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಅಂತವ್ರನ್ನೆಲ್ಲ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಬಿಟ್ಟಿವಿ. ನಮ್ಮ ಮನೇನ ಯಾವ ನೌಕರದಾರಿಗೆ ಕಡಿಮೆ ನೋಡ್ರಿ. ಮಿನಿಮಮ್ ಅಂದ್ರು ಒಂದು 10 ಹಸು ಅದಾವ್ರಿ. 10 ಹಸು ಅಂದ್ರು ಒಂದೊಂದು ಹಸು 33 ಸಾವಿರಕ್ಕೆ ಹೋದ್ರು 10 ಹಸು ಕೂಡಿ 3 ಲಕ್ಷ ರೂಪಾಯಿ ಆತ್ರಿ. ಯಾವ ನೌಕರದಾರಿಗೆ ಕಡಿಮೆ ಇಲ್ರಿ. ನೋಡಿ ಮೊನ್ನೆ ನಮ್ಮ ಅಣ್ಣಗ ಅವ್ರ ದೋಸ್ತ ಬೆಂಗಳೂರ ನೌಕರಿ ಕೊಡಿಸ್ತೀನಿ ಬಾ ಅಂದ್ರಿ. ಅವನು ನಮ್ಮ ಅಣ್ಣ ಒಂದು ತಿಂಗಳಿಗೆ ಬರೀ 30,000 ರೂಪಾಯಿ ಫುಡ್ ಹಾಕ್ತಂತನಕ್ಕ. ಇದು ರೈತಗಿರೋ ತಾಕತ್. ಇದು ಆಕ್ಚುಲಿ ಚೆನ್ನಾಗಿ ಹೊಲಕ್ಕ ಬಂದಿನ ಮೇಲೆ ನೋಡ್ರಿ ಹೊರತಾಗಿದ್ದ ಹೊಟ್ಟಿನ ಮ್ಯಾಗ ಹಚ್ಚಿದ ಹಾಳಿ ಹರದ ನೆನೆಗೈತೆ ಅನ್ನೋದು. ಹಂಗ ಮತ್ತೆ ಏನ್ ಮಾಡಕ್ಕಾಗಲ್ರಿ. ತೊಯ್ದು ಹೊಟ್ಟೆ ತುಂಬ್ಕೊಂಡು ಮನಿ ಕಡೆ ಬಂದು ಮನ್ಯಾಗಿಟ್ಟು ದನಕ್ಕೆ ಒಂದ್ ಸ್ವಲ್ಪ ನೀರು ಕುಡಿಸಿ ಮತ್ತೆ ಹೊಳ್ಳಿ ದನಕ್ಕೆ ಹೊಟ್ಟ ಹಾಕಿ ಕೆಲಸ ಏನಿಲ್ಲ ಅಂತಂದು ಪಿಕ್ಚರ್ ನೋಡ್ಕೊಂತ ಕುಂತ್ಕೊಂಡ್ಬಿಟ್ಟು ನೋಡ್ರಿ. ಪಿಕ್ಚರ್ ನೋಡ್ಕೊಂಡ್ ಕುಂತಿನ ಮೇಲೆ ಟೈಮ್ ಹೆಂಗ್ ಹೋತ ಅನ್ನೋದು ಗೊತ್ತಾಗಲಿಲ್ರಿ. 4 ಆಗ್ಬಿಟ್ಟೈತೆ. ಅದಕ್ಕೆ ದನ ಎಷ್ಟು ಹೊರ ಕಟ್ಟಿ ಸಗಣಿ ಬಳದ ದನಕ್ಕೆ ಹೊಟ್ಟ ಹಾಕಿ ಒಳಗೆ ಕಟ್ಟಿ ಸಗಣಿ ಚೆಲ್ಲಿ ಬಂದ್ಬಿಟ್ಟು ನೋಡ್ರಿ. ಮನಿಗೆ ಬಂದು ಶಿಸ್ತು ಜಳಕ ಮಾಡಿ ATMಗೆ ಹೋಗಂದ್ರಿ. ATMಗೆ ಅಂತಂದು ಹೋದ್ರ ಅಲ್ಲಿ ATMನ್ಯಾಗ ಅಮೌಂಟ್ ಐತಿದಿಲ್ರಿ. ಅದ್ರ ಸಂಬಂಧ ಇನ್ನೊಂದು ATMಗೆ ಹೋಗಿ ರೊಕ್ಕ ತೆಗಿಸ್ಕೊಂಡು ಮನಿಗೆ ಬಂದು ಸೀದಾ ಅಂಗಡಿ ಕಡೆ ಹೋದ್ರೆ ನಮ್ಮ ಮಿಸ್ತ್ರಿ ಅವ್ರು ಬಂದಿದ್ದಿಲ್ರಿ. ನಾ ಹಂಗಾಗಿ ಒಂದ್ ಸ್ವಲ್ಪ ಕುಂತ್ಕೊಂಡು ಫೋನ್ ಹಚ್ಚಿ ಕೇಳಿದ ಮೇಲೆ ಬರ್ತೀನಿ ಅಂದ್ರ ಇವತ್ತಿನ ಲಾಗ್ದಾಗ ಇಷ್ಟ ರೀ. ಮುಂದಿನ ಲಾಗ್ದಾಗ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.